ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಪ್ರಧಾನಿ ಭೇಟಿಗೆ ಅವಕಾಶವನ್ನ ಕೋರಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಸಚಿವ ಸಂಪುಟ ಸರ್ಜರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವ ಅಧಿಕಾರ ಸಿಎಂ ಡಿಸಿಎಂಗೆ ಇದೆ. ಅವರು ಯಾವುದೇ ಪಟ್ಟಿ ಹಿಡಿದುಕೊಂಡು ದೆಹಲಿಗೆ ತೆರಳಿಲ್ಲ. ಅದರ ಬಗ್ಗೆ ಅವರನ್ನೇ ಕೇಳಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿನಿಂದಲೂ ಕೂಡ ಚರ್ಚೆ ಇದೆ. ಅದು ಹೊಸದೇನಲ್ಲ. ಸಚಿವರ ಮೌಲ್ಯಮಾಪನ ಮಾಡಬೇಕೆಂಬ ಚರ್ಚೆ ವಿಚಾರದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಸ್ಥಳೀಯವಾಗಿ ಸಂಬಂಧಿಸಿದವರಿಗೆ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಎಂದಿದ್ದಾರೆ. ಕೆಲಸ ಇದ್ರೆ ಅವರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಒಬ್ಬರು ಉಪಮುಖ್ಯಮಂತ್ರಿ, ಅವ್ರದ್ದೇ ಆದ ದೊಡ್ಡ ಖಾತೆಗಳಿದೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಆಗಬೇಕು ಅಥವಾ ನಮ್ಮ ವರಿಷ್ಠರು ಭೇಟಿ ಆಗಬೇಕು. ಏನು ಇದ್ದಿರ್ಬೇಕು, ಏನಾರ ಕಾರ್ಯಕ್ರಮದ ಕೆಲಸ ಇರ್ಬೋದು. ನೋಡಿ, ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ, ಹಂಗೆ ಹೋಗ್ಯಾರೋ, ಹೆಂಗೆ ಹೋಗ್ಯಾರೋ, ನಮಗೇನು ಗೊತ್ತಾಗೋದು. ಅವ್ರು ಹೋಗಿದ್ದಾರೆ, ಯಾಕೆ ಹೋಗಿದಾರೋ, ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದು ಏನು ಅಲ್ಲಿ ಉತ್ತರ ಸಿಗ್ಬೋದು. ಏನಂದ್ರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಬಗ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು ಸಿಎಂ ಡಿಸಿಎಂ ಹಾಗೂ ಸರ್ಕಾರದ ಕೆಲಸಕ್ಕೆ ಮನ್ನಣೆ ನೀಡಿದ್ದಾರೆ. ಉತ್ತಮವಾಗಿ ಕೆಲಸ ಮಾಡಿ ಜನರ ನಂಬಿಕೆ ಉಳಿಸಿಕೊಳ್ಳಬೇಕು. ಆ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಏನ್ ಹೇಳ್ತೀರಾ ಸರ್? ಚನ್ನಪಟ್ಟಣ ಜನತೆಗೆ ಏನ್ ಹೇಳ್ತೀವಿ? ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ರಾಮನಗರ ಜಿಲ್ಲೆ ಪೂರ್ತಿ ಕಾಂಗ್ರೆಸ್ ಮಯ ಆಯ್ತು. ಸುಮ್ಮನೆ ಅವೆಲ್ಲ ದುರಾಕಾರದ ಮಾತುಗಳು. ಪೂರ್ತಿ ಕಡಿಮೆ ಜಾಸ್ತಿ ಕಡಿಮೆ ಎಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತಿ ಅಂತೇಳಿ ಅವಕಾಶ ಮಾಡಿಕೊಟ್ಟವ್ರೆ. ಸಿ.ಪಿ. ಯೋಗೇಶ್ವರವ್ರಿಗೊಂದು ಅವಕಾಶ ಕೊಟ್ಟವ್ರೆ. ಡಿ.ಕೆ. ಶಿವಕುಮಾರ್ ಅವರ ಕಾರ್ಯ, ಮುಖ್ಯಮಂತ್ರಿಗಳ ಕಾರ್ಯ, ನಮ್ಮ ಸರ್ಕಾರದ ಕಾರ್ಯನ ಮೆಚ್ಚಿ ಜನ ಓಟ್ ಹಾಕೋರೆ. ಅದನ್ನ ಮುಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವ ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನ ಬೇಕೋ ಅವರು ಹೈಕಮಾಂಡ್ ಬಳಿ ಹೋಗ್ತಾರೆ. ಸಚಿವ ಸ್ಥಾನ ಕೇಳೋದು ಅವರ ಜವಾಬ್ದಾರಿಯಾಗಿರುತ್ತೆ. ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ. ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ಯಾರ ಮನೆ ಬಾಗಿಲಿಗೂ ಕೂಡ ಹೋಗಿ ಕೇಳಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವರು ಹೋಗಿ ಹೈಕಮಾಂಡನ್ನು ಮೀಟ್ ಮಾಡೋದು, ಮಾತಾಡೋದು, ಅದು ವಾಡಿಕೆಯಂತೆ ನಮ್ಮ ಪದ್ಧತಿ ಕೂಡ. ಅದು ಹೋಗಿ ಕೇಳ್ಕೊಳ್ಳೋದು ನಮ್ಮ ಪದ್ಧತಿ. ಇವಾಗ ನಾನು ಮೀಡಿಯಾದವ್ರಿಗೆ ಸರ್ ನಾನೇನೋ ಸ್ಟೇಟ್ಮೆಂಟ್ ಕೊಡಬೇಕು ಬನ್ನಿ ಸರ್ ನೀವು ಬರ್ತೀರಾ? ಇಲ್ಲ, ನಾನು ಕರೆದಾಗ ತಾನೇ ನೀವು ಬರ್ತೀರಾ? ನಾನು ಕರೀದೇ ಇರುವಾಗ ಇಂಥ ಮೀಟಿಂಗ್ ಅಂದರೆ ನೀವು ಬೈ ಡಿಫಾಲ್ಟ್ ನೀವು ಬರ್ತೀರಾ? ಇದೇನೆಂದರೆ ಕೇಳ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ. ಏನೋ ಸಚಿವ ಸಂಪುಟ ಮಾಡ್ತಾರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳೋದು ಅವ್ರ ಜವಾಬ್ದಾರಿ. ಕೇಳ್ತಾ ಇದ್ದಾರೆ, ಒಳ್ಳೆಯದು, ಕೇಳ್ಕೊಳ್ಳಿ ಸರ್. ನಾವ್ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ತಟ್ಟೋದು, ನಮಗೆ ಕೊಡಿ ಅಂತ ಕೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವ್ಯಾರೋ ಅಂಥವ್ರು ಯಾರೂ ಇಲ್ಲ. ಎಸ್ಪೆಷಲಾಗಿ ನಾನು ಹಂಗಿಲ್ಲ. ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರು ಇದ್ದರೆ ನನಗೆ ಗೊತ್ತಿಲ್ಲ. ನಾನಂತೂ ಆಕಾಂಕ್ಷಿನೂ ಅಲ್ಲ, ನಾನು ಕೊಡಿ ಅಂತ ನಾನು ಕೇಳೋನೂ ಅಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನನಗಿಂಥದ್ದು ಕೊಡಿ ಅಂತ ನಾನು ಕೇಳುವಂಥ ಮನುಷ್ಯನೂ ಅಲ್ಲ. ಕೊಟ್ಟರೆ ತೊಗೊಳ್ತೀವಿ, ಇಲ್ಲಾಂದ್ರೆ ನಾವೇನು ಕೇಳೋಕ್ಕೆ ಹೋಗೋದಿಲ್ಲ ಯಾರನ್ನು. ನನ್ನ ಕೋಲಾರು, ನನ್ನ ಊರು, ನಾನು ಇಲ್ಲಿರ್ತೀನಿ, ನಾನೆಲ್ಲೂ ಹೋಗೋದಿಲ್ಲ. ಸ್ಥಾನಮಾನ ಸಂಪುಟ ರಚನೆಯ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು ಸಂಪುಟ ವಿಸ್ತರಣೆಯಲ್ಲಿ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳವ್ರೆ. ಆದ್ರೆ ನೋಡೋಣ, ಆ ಟೈಮ್ಗೆ ಏನೇನಾಗುತ್ತೋ, ನಮ್ಮ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಪೊಲೀಸ್ ಆಗಿದ್ರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ಆಗ್ತಿದ್ರು. ಆದ್ರೆ ನಮಗೆ ಯಾವುದೇ ಪ್ರಮೋಷನ್ ಸಿಕ್ಕಿಲ್ಲ. ಎಲ್ಲಿದ್ದೇವೋ ಅಲ್ಲೇ ಇದ್ದೀವಿ. ಸಚಿವ ಸ್ಥಾನಕ್ಕೆ ನಾವು ಒತ್ತಾಯ ಮಾಡೋದಲ್ಲ, ಅದು ಆಗಲೇಬೇಕು. ನಾವು ಲಾಭಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುವಂತ ಸಂಭವ ಐತೆ ಅಂತ ಹೇಳಿದ್ರೆ ಮಾಧ್ಯಮಗಳು ತಿಳಿಸ್ತಾರೆ. ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳೋರೆ. ನೋಡುವ ಆ ಟೈಮ್ ಏನಾಗಿದೆ ಅಂತ ಹೈಕಮಾಂಡ್ ಕೂಡ ತೀರ್ಮಾನ. ನೀವು ಒಬ್ರು ಎಲ್ಲ ಮಾಡ್ಲೇಬೇಕಲ್ವನ್ರಿ. ಎತ್ತಿಸನ್ರಿ ಪೊಲೀಸ್ ಕೆಲಸ. ನಮ್ಗಿನ್ನೂ ಪೊಲೀಸ್ನವರಾಗಿದ್ರೆ ಇಷ್ಟೊತ್ತಿಗೆಲ್ಲ ಪ್ರಮೋಷನ್ ಸಿಕ್ಕಿ ಡಿವೈಎಸ್ಪಿ ಅವ್ರವ್ರು 35 ವರ್ಷಕ್ಕೆ ನಮ್ಗಿನ್ನೂ ಪ್ರಮೋಷನ್ ಸಿಕ್ಕಿಲ್ಲ. ಬರೀ ಅಲ್ಲೇ ಇದೀವಿ ನಾವು. ಕೇಳ್ತಾ ಇದೀವಿ. ಪ್ರಬಲ ಅಲ್ಲ, ಆಗ್ಲೇಬೇಕು. ಒತ್ತಾಯ ಮಾಡಿದ್ರೆ ಸರ್, ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಒತ್ತಾಯ ಏನದು? ಆಗ್ಲೇಬೇಕು. ಈ ಬಾರಿ ಆಗ್ಲೇಬೇಕು. ಬೇರೆ ಬೇರೆ ಲಾಬಿ ನಡೆಸ್ತಾ ಇದ್ದಾರೆ. ಲಾಬಿ ನಾನೇ ನಡೆಸಬೇಕು. ಗೊತ್ತಿಲ್ವ ಯಾರು ಸೀನಿಯಾರಿಟಿ, ಯಾರು ಕೆಲಸ ಮಾಡೋರೆ, ಏನ್ ಮಾಡೋರೆ. ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರ ಶಕ್ತಿ ಏನು, ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ. ಹೈಕಮಾಂಡ್ ಗಮನಕ್ಕೆ ಬಂದಲ್ಲ ಸರ್. ಯೋಗೇಶ್ವರ್ಗೆ ಕೊಡ್ತಾರೆ ಅಂತ ಇರ್ಲಿ. ಅವರು ಆಕಾಂಕ್ಷಿ, ಅವರು ಆಸೆ ಇರಲ್ವ? ಯಾವ ಮನುಷ್ಯನಿಗೆ ಆಸೆ ಇರಲ್ಲ ಮಂತ್ರಿ ಆಗ್ಬೇಕು ಅಂತ? ಅವ್ರಿಗೂ ಆಸೆ ಇದೆ, ನಮಗೂ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಪ್ರಧಾನಿ ಭೇಟಿಗೆ ಅವಕಾಶವನ್ನ ಕೋರಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ.
ಸಚಿವ ಸಂಪುಟ ಸರ್ಜರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವ ಅಧಿಕಾರ ಸಿಎಂ ಡಿಸಿಎಂಗೆ ಇದೆ. ಅವರು ಯಾವುದೇ ಪಟ್ಟಿ ಹಿಡಿದುಕೊಂಡು ದೆಹಲಿಗೆ ತೆರಳಿಲ್ಲ. ಅದರ ಬಗ್ಗೆ ಅವರನ್ನೇ ಕೇಳಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿನಿಂದಲೂ ಕೂಡ ಚರ್ಚೆ ಇದೆ. ಅದು ಹೊಸದೇನಲ್ಲ. ಸಚಿವರ ಮೌಲ್ಯಮಾಪನ ಮಾಡಬೇಕೆಂಬ ಚರ್ಚೆ ವಿಚಾರದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಸ್ಥಳೀಯವಾಗಿ ಸಂಬಂಧಿಸಿದವರಿಗೆ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಎಂದಿದ್ದಾರೆ. ಕೆಲಸ ಇದ್ರೆ ಅವರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಒಬ್ಬರು ಉಪಮುಖ್ಯಮಂತ್ರಿ, ಅವ್ರದ್ದೇ ಆದ ದೊಡ್ಡ ಖಾತೆಗಳಿದೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಆಗಬೇಕು ಅಥವಾ ನಮ್ಮ ವರಿಷ್ಠರು ಭೇಟಿ ಆಗಬೇಕು. ಏನು ಇದ್ದಿರ್ಬೇಕು, ಏನಾರ ಕಾರ್ಯಕ್ರಮದ ಕೆಲಸ ಇರ್ಬೋದು. ನೋಡಿ, ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ, ಹಂಗೆ ಹೋಗ್ಯಾರೋ, ಹೆಂಗೆ ಹೋಗ್ಯಾರೋ, ನಮಗೇನು ಗೊತ್ತಾಗೋದು. ಕೇಳ ಅವ್ರು ಹೋಗಿದ್ದಾರೆ, ಯಾಕೆ ಹೋಗಿದಾರೋ, ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದು ಏನು ಅಲ್ಲಿ ಉತ್ತರ ಸಿಗ್ಬೋದು. ಏನಂದ್ರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಬಗ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು ಸಿಎಂ ಡಿಸಿಎಂ ಹಾಗೂ ಸರ್ಕಾರದ ಕೆಲಸಕ್ಕೆ ಮನ್ನಣೆ ನೀಡಿದ್ದಾರೆ. ಉತ್ತಮವಾಗಿ ಕೆಲಸ ಮಾಡಿ ಜನರ ನಂಬಿಕೆ ಉಳಿಸಿಕೊಳ್ಳಬೇಕು. ಆ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಏನ್ ಹೇಳ್ತೀರಾ ಸರ್? ಚನ್ನಪಟ್ಟಣ ಜನತೆಗೆ ಏನ್ ಹೇಳ್ತೀವಿ? ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ರಾಮನಗರ ಜಿಲ್ಲೆ ಪೂರ್ತಿ ಕಾಂಗ್ರೆಸ್ ಮಯ ಆಯಿತು. ಸುಮ್ಮನೆ ಅವೆಲ್ಲ ದುರಂಕಾರದ ಮಾತುಗಳು. ಪೂರ್ತಿ ಕಡಿಮೆ ಜಾಸ್ತಿ ಕಡಿಮೆ ಎಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತಿ ಅಂತೇಳಿ ಅವಕಾಶ ಮಾಡಿಕೊಟ್ಟವ್ರೆ. ಸಿ.ಪಿ. ಯೋಗೇಶ್ವರವ್ರಿಗೊಂದು ಅವಕಾಶ ಕೊಟ್ಟವ್ರೆ. ಡಿ.ಕೆ. ಶಿವಕುಮಾರ್ ಅವರ ಕಾರ್ಯ, ಮುಖ್ಯಮಂತ್ರಿಗಳ ಕಾರ್ಯ, ನಮ್ಮ ಸರ್ಕಾರದ ಕಾರ್ಯ ಮೆಚ್ಚಿ ಜನ ಓಟ್ ಹಾಕೋರೆ. ಅದನ್ನ ಮುಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಶಾಸಕ ಗೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವ ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನ ಬೇಕೋ ಅವರು ಹೈಕಮಾಂಡ್ ಬಳಿ ಹೋಗ್ತಾರೆ. ಸಚಿವ ಸ್ಥಾನ ಕೇಳೋದು ಅವರ ಜವಾಬ್ದಾರಿಯಾಗಿರುತ್ತೆ. ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ. ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ಯಾರ ಮನೆ ಬಾಗಿಲಿಗೂ ಕೂಡ ಹೋಗಿ ಕೇಳಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವರು ಹೋಗಿ ಹೈಕಮಾಂಡನ್ನು ಮೀಟ್ ಮಾಡೋದು, ಮಾತಾಡೋದು ಅದು ವಾಡಿಕೆಯಂತೆ ನಮ್ಮ ಪದ್ಧತಿ ಕೂಡ. ಅದು ಹೋಗಿ ಕೇಳ್ಕೊಳ್ಳೋದು ನಮ್ಮ ಪದ್ಧತಿ. ಇವಾಗ ನಾನು ಮೀಡಿಯಾದವ್ರಿಗೆ ಸರ್ ನಾನೇನೋ ಸ್ಟೇಟ್ಮೆಂಟ್ ಕೊಡಬೇಕು ಬನ್ನಿ ಸರ್ ನೀವು ಬರ್ತೀರಾ? ಇಲ್ಲ, ನಾನು ಬಂದು ನಾನು ಕರೆದಾಗ ತಾನೇ ನೀವು ಬರ್ತೀರಾ? ನಾನು ಕರೀದೇ ಇರುವಾಗ ಇಂಥ ಮೀಟಿಂಗ್ ಅಂದರೆ ನೀವು ಬೈ ಡಿಫಾಲ್ಟ್ ನೀವು ಬರ್ತೀರಾ? ಇದೇನೆಂದರೆ ಕೇಳ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ. ಏನೋ ಸಚಿವ ಸಂಪುಟ ಮಾಡ್ತಾರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳೋದು ಅವ್ರ ಜವಾಬ್ದಾರಿ. ಕೇಳ್ತಾ ಇದ್ದಾರೆ, ಒಳ್ಳೆಯದು, ಕೇಳ್ಕೊಳ್ಳಿ ಸರ್. ನಾವ್ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ತಟ್ಟೋದು, ನಮಗೆ ಕೊಡಿ ಅಂತ ಕೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವ್ಯಾರೋ ಅಂಥವ್ರು ಯಾರೂ ಇಲ್ಲ. ಎಸ್ಪೆಷಲಾಗಿ ನಾನು ಹಂಗಿಲ್ಲ. ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರೋ ಇದ್ದರೆ ನನಗೆ ಗೊತ್ತಿಲ್ಲ. ನಾನಂತೂ ಆಕಾಂಕ್ಷಿನೂ ಅಲ್ಲ, ನಾನು ಕೊಡಿ ಅಂತ ನಾನು ಕೇಳೋನೂ ಅಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನನಗಿಂಥದ್ದು ಕೊಡಿ ಅಂತ ನಾನು ಕೇಳುವಂಥ ಮನುಷ್ಯನೂ ಅಲ್ಲ. ಕೊಟ್ಟರೆ ತೊಗೊಳ್ತೀವಿ, ಇಲ್ಲಾಂದ್ರೆ ನಾವೇನು ಕೇಳೋಕ್ಕೆ ಹೋಗೋದಿಲ್ಲ ಯಾರನ್ನು. ನನ್ನ ಕೋಲಾರು, ನನ್ನ ಊರು, ನಾನು ಇಲ್ಲಿರ್ತೀನಿ, ನಾನೆಲ್ಲೂ ಹೋಗೋದಿಲ್ಲ. ಸ್ಥಾನಮಾನ ಸಂಪುಟ ರಚನೆಯ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು ಸಂಪುಟ ವಿಸ್ತರಣೆಯಲ್ಲಿ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳವ್ರೆ. ಆದ್ರೆ ನೋಡೋಣ ಆ ಟೈಮ್ಗೆ ಏನೇನಾಗುತ್ತೋ, ನಮ್ಮ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಪೊಲೀಸ್ ಆಗಿದ್ರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ಆಗ್ತಿದ್ರು. ಆದ್ರೆ ನಮಗೆ ಯಾವುದೇ ಪ್ರಮೋಷನ್ ಸಿಕ್ಕಿಲ್ಲ. ಎಲ್ಲಿದ್ದೇವೋ ಅಲ್ಲೇ ಇದ್ದೀವಿ. ಸಚಿವ ಸ್ಥಾನಕ್ಕೆ ನಾವು ಒತ್ತಾಯ ಮಾಡೋದಲ್ಲ, ಅದು ಆಗಲೇಬೇಕು. ನಾವು ಲಾಭಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುವಂಥ ಸಂಭವ ಐತೆ ಅಂತ ಹೇಳಿ ಮಾಧ್ಯಮಗಳು ತಿಳಿಸ್ತಾರೆ. ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳವ್ರೆ. ನೋಡುವ ಆ ಟೈಮ್ ಏನಾಗ್ತದೆ ಅಂತ ಹೈಕಮಾಂಡ್ ಕೂಡ ತೀರ್ಮಾನ. ನೀವು ಒಬ್ರು ಹಾಕಲು ಪ್ರಬಲ ಸರ್, ಮಾಡ್ಲೇಬೇಕಲ್ವೇ?